ಸರ್ ನೋಡಿ, ಆ FIR ಅಲ್ಲಿ 1653 ಜನ ಪೊಲೀಸರ ನಿಯೋಜನೆ ಆಗಿತ್ತು ಅಂತ ಬರೀತಾರೆ. ಆದ್ರೆ ನಮ್ಮ ಲೋಹಿತ್ ಅವ್ರನ್ನ ಕೇಳಿ, ಕೋರ್ಟ್ಗೆ ನಿನ್ನೆ ಇವತ್ತು PL ಅವರು ಸುಮೋಟೋ ತಗೊಂಡಾಗ 1000 ಜನ ಪೊಲೀಸರನ್ನ ನಾವು ಅಲ್ಲಿ ಇಟ್ಟಿದ್ವಿ ಅಂತ ಆನ್ ರೆಕಾರ್ಡ್ ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. FIR ಅಲ್ಲಿ 1655 ಅಂತ ಹೇಳಿದ್ದಾರೆ. ಇದು ಒಂದು ಸುಳ್ಳಿನ ಸರಮಾಲೆಗಳನ್ನೇ ಹೆಣ್ಕೊಂಡು ಬಂದಿರ್ತಾರೆ. ನಾನು ಅತ್ಯಂತ ಜವಾಬ್ದಾರಿಯುತವಾಗಿ, ಅತ್ಯಂತ ಗಂಭೀರವಾಗಿ ನಾನು ಹೇಳ್ತೀನಿ, ನನ್ನೇ ನಡೆದಂತ 11 ಜನ ಅಮಾಯಕರ ಪ್ರಾಣ ಏನಾಯಿತು, ಅದು ಒಂದು ಸರ್ಕಾರಿ ಪ್ರಾಯೋಜಿತ ಕೊಲೆ. ಇವರ ಒಂದು ಕ್ರೆಡಿಟ್ ತಗೋಬೇಕು. ACBಗೆ ಬೇಗ ಸನ್ಮಾನ ಮಾಡಿ. ಸರ್, ಮೊನ್ನೆ ಇಡೀ ರಾತ್ರಿ ವಿಶೇಷವಾಗಿ ಬೆಂಗಳೂರಲ್ಲಿ ದೀಪಾವಳಿ ಸಂಭ್ರಮ ಇತ್ತು. ನಾವೆಲ್ಲ ಗಮನಿಸಿದ್ದೀವಿ, ನೀವು ಬಿತ್ತರ ಮಾಡಿದ್ರೆ ನಾವು ಅದ್ರ ಭಾಗಿಯಾಗಿದ್ದೇವೆ. ಆದರೆ ಒಂದು ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಂತ ರಘು ಅವ್ರು ಹೇಳ್ತಾ ಇದ್ರು. ನಿಮ್ಮಿಬ್ಬರಿಗೂ ಮಾಧ್ಯಮದವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ. ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಜವಾಬ್ದಾರಿ ಪ್ರಶ್ನೆ ಬುದ್ಧಿ ಇಲ್ಲ ಅಂತ ಹೇಳಿದ್ರು. ನಿಮ್ ಬುದ್ಧಿ ಇಲ್ಲ, ಸುಮ್ನೆ ಗ್ಯಾರಂಟಿ ಟಿವಿ ನಿಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇದು ಅವರ ಹತಾಶ ಮನೋಭಾವನ ಕಾಂಗ್ರೆಸ್ ಮೃತರ ತಂದೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಒಮ್ಮೆ ಕೇಳ್ತಾ ಹೋಗೋಣ. ಹುಡುಗ ಅಂತ ಹೇಳಿ ಕೇಳಿ ನೋಡಿ, ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವ್ನು ಎಂತ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅವ್ರು ಹೋಗಕ್ಕಾಯ್ತು, ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಇದು ಶಾಪ ನಿಮಗೆ ತಟ್ಟೆ ಬಂದ್ರಿ. ನಿನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು. ಬಂದು ನಿಮ್ ಕರ್ತವ್ಯ ಏನ್ ಬಂದ್ರಿ, ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ, ಹೋದ್ರಿ. ಅದಲ್ಲ, ನನ್ನ ತಂದೆ ತಾಯಿಯ ನನ್ನಂತ ಎಷ್ಟೊಂದು ತಂದೆ ತಾಯಿಗಳು ನೋವನ್ನ ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳದ್ದು ಕಣ್ಣೀರು ಹಾಕಿ ನಿಮಗೆ ಶಾಪ ಆಗ್ತದೆ. ತಟ್ಟಿದೆ ಇನ್ನು ಮುಂದೆ ಬಿಕ್ಕಿದವ್ರಿಗೂ ತಟ್ಟಬೇಕು. ಅವಾಗನೇ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಅಂದ್ರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಭೂಮಿಕನ್ನೋ ಹುಡುಗ ಪಾಪ ನಿನ್ನೆ ಕಾಲು ತುಳಿದಲ್ಲೂ ಸಾಯ್ತಾನೆ ಅವರ ಅಪ್ಪ ಲಕ್ಷ್ಮಣ್ ಅವರು. ಏನ್ ಹೇಳ್ತೀರಿ ರಘು ದೊಡ್ಡೇರಿ ಅವರೇ? ನೋಡಿ, ಆ ಮಗ ನನ್ನ ಮಗನ ರೀತಿ. ಓಕೆ, ಈ 11 ಕಾಪಾಡುವಂತ ಕೆಲಸ ನೀವು ಮಾಡಿ ನೋಡಿ. 11 ಜೀವಗಳು ಹೋಗಿದೆ, ನನ್ನ ಕುಟುಂಬದಲ್ಲಿ ಹೋಗಿರ್ತಕ್ಕಂಥ ರೀತಿನೇ ನನ್ನ ನೋವು ಅಂತ ಹೇಳ್ತಿರ್ತಕ್ಕಂಥ. ಓಕೆ, ನಾವು ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ನಾನು ಇವತ್ತು ಆಗಬಾರ್ದಿತ್ತು ಅಂತ ನಾನು ಮೊದಲನೇ ವರ್ಡ್ ಹೇಳಿದೆ, ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ ಅಂತಂದರೆ ಇದು ಆಗಬಾರ್ದಿತ್ತು. ಯಾವ ಸಾವಿನ ನೋವನ್ನು ಯಾರೂ ಬರ್ಸೋದಕ್ಕಾಗೋದಿಲ್ಲ, ಯಾರೂ ಆ ನೋವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇವು ನನ್ನ ಮನೆಯಲ್ಲಿ ಯಾವುದೋ ಒಂದು ಸಾವಾಯಿದ್ರು ಅದನ್ನು ತಡ್ಕೊಳ್ಳೋಂಥ ಶಕ್ತಿ ನನಗೂ ಇರೋದಿಲ್ಲ. ಆದರೆ ಮನುಷ್ಯನ ಗುಣ ಅದು. ಸೊ ಹಾಗಾಗಿ ನಡೆದಿರ್ತಕ್ಕಂಥ ಗುಣ ಇದನ್ನು ನಾವು ಯಾರೂ ಕ್ಷಮಿಸೋಕ್ಕಾಗೋದಿಲ್ಲ. ಓಕೆ, ಅದು ನಿಜವಾಗ್ಲೂ ಯಾರು ತಪ್ಪಿತಸ್ಥರಿದ್ದಾರೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಯಾರೇ ತಪ್ಪಿತಸ್ಥರಿರಲಿ, ಎಷ್ಟೇ ದೊಡ್ಡವರಿರಲಿ, ಇನ್ಕ್ಲೂಡಿಂಗ್ ನಿಮ್ಗೆ ಇದನ್ನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ಯಾರು ಕಲ್ಪ್ರಿಟ್ ಇದ್ದಾರೆ ನೀವು ಬ್ರಿಂಗ್ ಔಟ್ ಅವರನ್ನ. ನಾನು ತಪ್ಪು ಮಾಡಿದ್ರು ನನ್ನನ್ನು ಇದಕ್ಕೆ ಶಿಕ್ಷೆ FIR ನಾವು ಹೋಗೋಣ. ನೀವು ಹೇಳ್ತಾ ಇದ್ದೀರಿ ಸರ್ಕಾರ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀರಿ. FIR ಆಗಿದೆ. ಇದೀಗ FIR ಆಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದಮ್ಮು ತಾಕತ್ತಿದ್ರೆ ಅವರನ್ನ ಅರೆಸ್ಟ್ ಮಾಡಿಸುತ್ತಾ? ಒಂದ್ ನಿಮಿಷ ಪೂರ್ತಿ ಹೇಳ್ತೀನಿ ನೋಡಿ. 100% ನೋಡಿ, ಒಂದ್ ನಿಮಿಷ ಬ್ರದರ್ ನೋಡಿ. ಇವತ್ತು FIR ಆಗಿದೆ ಅಂತ ಅಂದ್ರೆ FIR ಅನ್ನ ವಿತ್ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವರನ್ನ ಕಟಕಟಕ್ಕೆ ತಂದೆ ತರ್ತೀವಿ, ನ್ಯಾಯಾಂಗದ ವ್ಯವಸ್ಥೆಗೆ ತಂದೆ ತರ್ತೀವಿ. ಒಮ್ಮೆ ಹೈದರಾಬಾದ್ ತೆಲಂಗಾಣ ಸರ್ಕಾರವನ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಕಾಲ್ ತುಳಿತ ಆದಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅನ್ನ ಅರೆಸ್ಟ್ ಮಾಡಿದ್ರು. ಹೌದು, ಅರೆಸ್ಟ್ ಮಾಡಿದ್ರು ನಿಂದೇ ಸರ್ಕಾರ. ಒಂದು ನಿಮಿಷ, ಅಲ್ಲು ಅರ್ಜುನ್ ಪರ್ಮಿಷನ್ ಇತ್ತಾ? ಪರ್ಮಿಷನ್ ಇಲ್ಲ ಅಂತಾನೆ ಕೇಸ್ ಹಾಕಿರೋದು. ಹಾಕಿದ್ದೀವಿ, ತರ್ತೇವೆ. ಪೊಲೀಸ್ನವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ. 100% ಮಾಡ್ತಾರೆ. ಅವ್ರು ಎಷ್ಟೇ ದೊಡ್ಡವರಿದ್ರು ಸಹ ಅರೆಸ್ಟ್ ಮಾಡಬಹುದು. ಈಗ ಆಲ್ರೆಡಿ ಮಣ್ಣು ಮಾಡಿದ್ದು ಆಯ್ತು. ಎಷ್ಟು ಸಮಯ ಬೇಕು? ಅದೇ ಜನಸಾಮಾನ್ಯರಾಗಿದ್ದರೆ ಕತ್ತಿನ ಪಟ್ಟಿ ಎಡ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರಿ. ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಅವರು ಇಲ್ಲಿ ಕರ್ಕೊಂಬರ್ರಿ. ಫಸ್ಟ್
ನಿಮಿಷ. ಚರ್ಚೆ ಮೆಹುಲ್ ಮಾಡ್ತಾ ಚೋಕ್ಸಿ, ಇದ್ದೀವಿ. ಎಲ್ಲೋ ಅದನ್ನ ಇದು ನೀವು ಗುಜರಾತ್ ಮಾತಾಡಿದ್ದೀರಿ. ಗುಜರಾತಲ್ಲಿ ರಾಜ್ಯದ ಒಂದು ಜನತೆ- ಇದನ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಬಿದ್ದು ಹೋದದ್ರು ನೀವು ಕೊಡ್ತಾ ಇರೋ ಕರ್ಕೊಂಡ್ಬಂದ್ರಿ. ಸಮರ್ಥನೆನಾ? ಸಮರ್ಥನೆ ಅಲ್ಲ ಸಮರ್ಥನೆ ಅಲ್ಲ ಸಮರ್ಥನೆ ಅಲ್ಲ ಒಂದ್ ನಿಮಿಷ ಅಲ್ಲ ಇದು ಒಂದ್ ಸಮರ್ಥನೆನೇ. ನಿಮಿಷ ಅಲ್ಲ ಒಂದ್ ಇದು ನಿಮಿಷ. ಸಮರ್ಥನೆನೇ. ಅದು ನಿಮ್ಮ ಅಭಿಪ್ರಾಯ ಕೇಳಿಸ್ಕೊಳ್ಳಿ. ಇದು ನನ್ನ ಅಭಿಪ್ರಾಯ ಒಂದ್ ಅಲ್ಲ ನಿಮಿಷ. ಸರ್. ಪದೇ ಪದೇ ಒಂದ್ ನಿಮ್ಮ ನಿಮಿಷ. ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಹೌದು ನಿಮ್ಮ ಅಂತಂದ್ರೆ- ಅಭಿಪ್ರಾಯ ಅದು ಒಂದ್ ನಾವು ನಿಮಿಷ. ರಾಜ್ಯದ ಕಾನೂನು ಜನರ ಒಂದ್ ನಿಮಿಷ ಪರವಾಗಿ ಕೇಳಿಸ್ಕೊಳ್ಳಿ. ಮಾತನಾಡ್ತಾ ಒಂದ್ ನಿಮಿಷ ಇದ್ದೀವಿ. ಇನ್ವೆಸ್ಟಿಗೇಷನ್ ಏನ್ ನಡೀತಿದೆ ನಿಮ್ಗೆ ಗೊತ್ತಾ ಮೇಡಮ್ ನಿಮಗ್ ಗೊತ್ತಾ ಹೇಗ್ ನಡೀತಾ ಇದೆ ಒಂದ್ ನಿಮಿಷ ಇನ್ವೆಸ್ಟಿಗೇಷನ್ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಯಾಕೆಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು FIR ಪೊಲೀಸ್ ಒಂದ್ ನಿಮಿಷ ಇರಿ ನೀವು FIR ನೀವು ಹೇಳ್ತಾ ಇದ್ದೀರಾ? ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದು ದೊಡ್ಡ ಪೊಲೀಸ್ ಸರ್. ಒಂದ್ ನಿಮಿಷ ಪ್ಲೀಸ್ ಈ ಸಾವುಗಳಿಗೆ ನೀವು ಒಂದ್ ಕಾರಣ ನಿಮಿಷ ಅಲ್ಲ. ಅಲ್ಲ ಸರ್ಕಾರ ಒಂದ್ ನಿಮಿಷ ಕಾರಣ ಅಲ್ಲ. ಒಂದ್ ನಿಮಿಷ Okay, please. ನನ್ನ question ಅಲ್ಲ ಗೆ ಏನು ಪೊಲೀಸ್ question ಒಂದ್ ನಿಮಿಷ ಮಾಡ್ಬೇಡ. ಪೊಲೀಸವರು Just question ಗೆ ಇನ್ವೆಸ್ಟಿಗೇಷನ್ answer ಮಾಡ್ತಾ ಮಾಡಿ ಇದ್ದಾರೆ ಸಾಕು. ಪೊಲೀಸ್ನವರನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡಿ ಉತ್ತರ ಆಕ್ಷನ್ ತಗೊಳ್ಳಿ ಅಂತ ಕೇಳಿ ಉತ್ತರ ಇಲ್ಲ ಇವತ್ತು ಅವ್ರ ಹತ್ರ. ಆಕ್ಷನ್ ತಗೊಳ್ಳಿ ಓಕೆ ಅಶ್ವಿನ್ ಸರ್ ಅಶ್ವಿನ್ ಈಗ ಅವರು ಪಾಪ ನಾವು ಕಾರಣ ಅಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ವಿಧಾನಸೌಧದಲ್ಲಿ ಅಚ್ಚುಕಟ್ಟ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಏನು ಘಟನೆ ಆಗಿಲ್ಲ ಅಂತ ಹೇಳ್ತಾ ಸ್ಟೇಡಿಯಂ ಇದ್ದಾರೆ. ಅಲ್ಲಿ ಆಗಿ ಸ್ಟೇಡಿಯಂ So, ಅಲ್ಲಿ ಹೊತ್ತಾಗ್ತದೆ. 11 ಸಾವುಗಳಾಗಿದಾವೆ ಯಾರು ಕಾರಣ ಹಾಗಾದ್ರೆ ಸರ್ 11 ಸಾವಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರೇ ಕಾರಣ ಏನಕ್ಕೆ ಅಂದರೆ ಮುಖ್ಯಮಂತ್ರಿ ಅವ್ರಿಗೆ ನಾನು ಹೇಗ ಮುಂದಿನ ಬಾರಿ ನಾನು ರಾಜಕೀಯದಲ್ಲಿ ಇರಲ್ಲ ಮುಖ್ಯಮಂತ್ರಿಯಾಗಿರಲ್ಲ ಅಂತ ಹೇಳಿ ಹೇಗ ಆಗೋ ಸರ್ಕಾರ ನಡ್ಕೊಂಡು ಹೋಗ್ಲಿ ಅಂತ ಅವ್ರು ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ವಲ್ಪ ರಿಯಲ್ ಎಸ್ಟೇಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಜನರ ಪರವಾಗಿ ಜನರ ಹತ್ರಕ್ಕೆ ಜನರಿಗೋಸ್ಕರ ನಾನು ಹೇಗೆ ಕೆಲಸ ಮಾಡ್ಬೇಕು ಯಾಕೆಂದರೆ ನಾರ್ಮಲ್ ಆಗಿದ್ದಾಗ ಜನರಿಗೆ ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಕಡೆ ಏನೋ ಆಗ್ತಿದೆ ಅಂದಾಗ ಅವರು ಪಾಲಕರಾಗಿ ನಿಲ್ಲಬೇಕು ಅದು ಅವರ ಶಕ್ತಿ ಅದು ಯಾವುದೇ ಪಕ್ಷ ಇರಲಿ JDS ಬರಲಿ BJP ಬರಲಿ ಕಾಂಗ್ರೆಸ್ ಬರಲಿ ಇಲ್ಲಿ ಏನೋ ಒಂದು ಅಚಾತುರ್ಯ ಆಗ್ಬೋದು ಜನ ಸೇರ್ತಿದ್ದಾರೆ ಅಂದಾಗ ಅದು ಅವ್ರ ತಲೆಗೆ ಬರಬೇಕು ಎಲ್ಲ ಅವ್ರು ಬೇರೆನೇ ಬಿಡಿ ಇನ್ನು ಗೃಹ ಸಚಿವರು ವೈರಾಗ್ಯ ಬಂದಿದೆ ಅವ್ರಿಗೆ ಬೇಡದೇ ಇರೋ ಅಂತ ಒಂದು ಖಾತೆನ ಕೊಟ್ಟು ಏನಂದ್ರೆ ನೀನು ನೀನು ನಿಂತ್ಕ ಅಂದರೆ ಅವ್ರು ಕೂತ್ಕೊ ಅಂದರೆ ನಿಂತ್ಕೋಬೇಕು ಆ ಮಟ್ಟಕ್ಕೆ ತಂದು ಒಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಾನು ತುಂಬ ಹಿರಿಯವರವರು ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ ಗೃಹ ಸಚಿವರ ಮೇಲೆ ಯಾಕೆಂದ್ರೆ ನಾನು ಕಾಕಿ ವಿಚಾರದಲ್ಲಿ ಗೃಹ ಇಲಾಖೆ ವಿಚಾರದಲ್ಲಿ ಮಾತಾಡಲ್ಲ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ ಪವರ್ಫುಲ್ ಆ ಕಾಕಿ ಪಡೆ ನಿಜವಾಗ್ಲೂ ಹಿಂದಿನ ದಿನ 1 ಗಂಟೆ 2 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ನೆಕ್ಸ್ಟ್ ಡೇ ಬರಬೇಕಂದ್ರೆ ಅವ್ರು ಬಂದಿದ್ದಾರೆ ನನ್ನ ಪ್ರಶ್ನೆ ಇಲ್ಲಿ ಕೇಳ್ತಿರೋದು ನೀವು ಕಾವೇರಿ ಆರತಿ ಮಾಡ್ತೀರಾ ಅಂದಾಗ 2-3 ದಿನ ಅಲ್ಲಿ ಹೋಗಿ ಹೇಗೆ ನಡೀತಾ ಇದೆ ಮರಗೆಲ್ಸ ಹೇಗೆ ನಡೀತಿದೆ ಕೆಲಸದವ್ರು ಹೇಗೆ ಬಂದಿದ್ದಾರೆ ನೀರಿನ ವ್ಯವಸ್ಥೆ ಅಂತ ನೋಡ್ತೀರಾ ನೀವು ಕಾವೇರಿ ನೀರು ಬೇಕು ನಮ್ಮ ಮೇಕೆದಾಟು ಯೋಜನೆ ಬೇಕು ಅಂದಾಗ ಆ ಸ್ಟೇಜ್ಗಳನ್ನ ನೋಡಲಿಕ್ಕೆ ಹೋಗ್ತೀರಾ ವಿಜಯನಗರದಲ್ಲಿ ಆದಂಥ ನಿಮ್ಮ 2 ವರ್ಷದ ನಿಮ್ಮ ಸ್ವಯಂ ಪ್ರೇರಿತ ಸಾಧನೆಗೆ ಹೆಲಿಕಾಪ್ಟರ್ಲ್ಲಿ 2-3 ಬಾರಿ ಹೋಗಿ ಬರ್ತೀರಾ ಅಂದರೆ ವಿಚಾರಿಸ್ತೀರಾ ವ್ಯವಸ್ಥೆ ಹೇಗಿದೆ ಅಂತ ಅಲ್ಲಿ ಬರೋರೆಲ್ಲ ಯಾರು ನಿಮ್ಮ ಕಾಂಗ್ರೆಸ್ ಪಕ್ಷದವರು